ಗಲಾಟೆ ಯಾವ ಕಾರಣಕ್ಕಾಯಿತು ಏನಾಯ್ತು ಸರ್? ಈಗ ಇಲ್ಲೇ ಬೆಳಗ್ಗೆಯಿಂದ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮತದಾನ ನಡೀತಾ ಇತ್ತು. ಇಲ್ಲಿ ನಾನೇ ಖುದ್ದಾಗಿ ಒಬ್ಬರನ್ನ ರಡ್ವೆಟ್ಟಿ ಅವರು, ಬಹುಶಃ ಅವರ ಹೆಸರು ಸಿದ್ದಪ್ಪ ತೆಲಿ ಅಂತ ಹೇಳ್ಬೋದು, ಅವರು ಮತ್ತೊಬ್ಬರದ್ದು ಕಾರ್ಡ್ ತೊಗೊಂಡು ಬಂದು ಫೋಟೋ ಹಾಕ್ಲಿಕ್ಕೆ ಬಂದಿದ್ದಾರೆ. ಅದನ್ನು ನಮ್ಮ ಜನ ಹಿಡಿದ್ರು. ಆಮೇಲೆ ಆ ಕಡೆ ಅವ್ರಿದ್ದವ್ರು ಇಲ್ಲ ನಾ ಹಾಕಿ ಬಂದ್ರಿ ಬನ್ನಿ ಅಂದು ಅದು ಸಾಕಷ್ಟು ಕೆಲವು ಜನ ವಿಡಿಯೋನು ಮಾಡ್ಕೊಂಡಾರ. ಅವರು ಹೆಸರು ಕೇಳಿದ್ದೀವಿ, ಇದು ಕಾರ್ಡ್ ನಿಂದಕುಲ್ಲ ಅಲ್ಲೂ ಅಂತಾರು. ಇಂಥ ಒಂದು ದಬ್ಬಾಳಿಕೆ ನಾನಾ ಒಬ್ಬ XML ಆಗಿ ನಾನೇ ಪ್ರತ್ಯಕ್ಷವಾಗಿ ಹಿಡಿದಂಥವು. ಆಮೇಲೆ ಒಂದುವರೆಗೆ ಕಾರ್ಯಕರ್ತರು ಒಬ್ಬೊಬ್ಬರೇನೋ ಹಿಡ್ದಾರ. ಅಲ್ಲೇನೋ ದನಿಗಾಗಿ ಈ ನಮ್ಮಲ್ಲಿ ಸೆಗುನ್ಸಿ ಅವನ್ನೆಲ್ಲ ಅವನು ಬಡ್ಕೊಂಡಾರ. ಆಮೇಲೆ DSP ಅವ್ರು ಬಂದಾಗ ಅವ್ರ ಮೇಲೂ ಏನು ಕೈ ಮಾಡಿರೋ ಗೊತ್ತಿಲ್ಲ. ಇಂಥ ಒಂದು ದಬ್ಬಾಳಿಕೆ ಒಳಗಿದು ಚುನಾವಣೆ ಇದು ಬಹುಶಃ ನನಗನ್ನಿಸ್ತದೆ ಈಗ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. ತೀರ್ಕೊಂಡವ್ರದ್ದು ವೋಟಿಂಗ್ ಆಗೈತೆ. ಈಗ ನೀವೆಲ್ಲ ಮಾಧ್ಯಮದವ್ರು ಅದರಿ, ಅಧಿಕೃತವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಇದು ಆದಮೇಲೆ ಅದು ಲಿಸ್ಟ್ ತಕ್ಕೊಳ್ರಿ. ಎಷ್ಟು ಜನ ವೋಟಿಂಗ್ ಆಗಿದೆ, ನಾವು ಮಾಡ್ತೇವೆ ಅದನ್ನು. ವೋಟಿಂಗ್ ಆಗಿದೆ ತಕ್ಕೊಳ್ರಿ. ತಕ್ಕೊಂಡ ಮೇಲೆ ಅದ್ರೊಳಗೆ ಒಂದು ಗ್ರಾಮದೊಳಗೆ ಯಾವ ಡೆತ್ ಆಗ್ಯಾವ ಅನ್ನೋದು ಗೊತ್ತಾಗ್ತದೆ. ಅದು ವೋಟಿಂಗ್ ಹೆಂಗೆ ಆಯ್ತು ಅನ್ನುವಂಥದ್ದು ಪ್ರಶ್ನೆ. ಏನು ತೀರ್ಕೊಂಡವ್ರು ಎದ್ದು ಬಂದು ವೋಟಿಂಗ್ ಮಾಡ್ತಾರನ, ಮಾಡುವಂಥ ಸಂಭವ ಐತನ ಅನ್ನುವಂಥದ್ದು ಕೂಡ ಇವತ್ತು ನಾವು ಕೇಳಬೇಕಾಗ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಪ್ರಜಾಪ್ರಭುತ್ವನ ಹೋಗೈತೆ ಅಂತ ಹೇಳಿದ್ರು ತಪ್ಪಾಗಲಿ. ಸರ್, ಚುನಾವಣೆ ಪಾರದರ್ಶಕವಾಗಿ ನಡೆದಿಲ್ಲ ಅಂತ ನಿಮ್ಮ ಆರೋಪ? ನಡೆದಿಲ್ಲ. ಮತ್ತೊಮ್ಮೆ ಮರು ಚುನಾವಣೆ ನಿನ್ನೆ ಬಂದಾಗ ನಮ್ಮ ಎಲ್ಲ ಟೀಮು ನಾವೆಲ್ಲ ಮುಖಂಡರು ಬಂದು ಡಿಪಾರ್ಟ್ಮೆಂಟ್ದವ್ರಿಗೆ ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ನಾವು, ಇಲ್ಲಿ ಡುಪ್ಲಿಕೇಟ್ ಆಗುವಂಥ ಒಂದು ಸಂಭವ ಇದೆ, CC ಕ್ಯಾಮ್ರಾ ಕುಣಿಸ್ಕೊಳ್ರಿ. ಈಗ ನೀವು ಯಾರು ಮತದಾರರು ಬರ್ತಾರ, ಮತದಾರರು ಬಂದವ್ರಿಗೆ ಅದನ್ನು ನಿಮ್ದು ಐಡೆಂಟಿ ಕಾರ್ಡು ಅವನದು ಫೋಟೋ ಡುಪ್ಲಿಕೇಟ್ ಸತ್ತದ ಕಾರ್ಡ್ ತೊಗೊಂಡು ಬರ್ತಾರಂದ್ರೆ ಸತ್ತವನ ಹೆಸರು ಮ್ಯಾಗ ನಂದು ಫೋಟೋ ಐತಂದ್ರೆ ಸಿಕ್ಕ ಹಾಕಿ ಕೊಟ್ಟಂಗೆ ಆತ್ರಲ್ಲ. ಅದಕ್ಕೆ ನೀವು ಬಂದವ್ರಿಗೆ ಅದನ್ನ ಕಾರ್ಡ್ ತೊಗೊಂಡು ಹಿಂಗೆ ಇಟ್ಕೊಂಡು ಹೆಂಗೆ ಏರ್ಪೋರ್ಟ್ ಒಳಗೆ ಚೆಕಿಂಗ್ ಆಗತ್ತಲ್ರಿ, ಹಂಗೆ ಆ ಕಾರ್ಡು ನಮ್ಮದು ಫೇಸು ನೀವು ರೆಕಾರ್ಡ್ ಮಾಡ್ಕೋಬೇಕು. ಅವಾಗೆಲ್ಲ ಅಧಿಕಾರಿಗಳು ಹ್ಞೂ ಅಂದಾರ. ಇವತ್ತು ಏನೂ ಮಾಡಿಲ್ಲ. ಒಂದ ಕಡೆ ಗೇಟ್ ಅಂದ್ರು ಮತ್ತೊಂದು ಕಡೆ ಗೇಟ್ ಬಿಡಾಕತ್ತಾರ. ವ್ಯವಸ್ಥೆ ಇದು. ಈಗ ಈ ಟೈಪ್ ಮಾಡೋದಿತ್ತಂದ್ರೆ ಅಥಣಿ ತಾಲೂಕೊಳಗೆ ದಬ್ಬಾಳಿಕೆಯಾಗಿ ವ್ಯವಸ್ಥೆ ಹಾಕಿತ್ತಂದ್ರೆ ಚುನಾವಣೆ ನಡೆದು ಹೆಂಗೆ? ಭಾಳ ನೋವಿನಿಂದ ಮಾತಾಡ್ತೀವಿ. PSI ಸಾಹೇಬ್ ಅದಾರ, DSP ಅದಾರ, ಅಲ್ಲಿ ಬಡದಾಟಾಗಿ ಜಗಾಡಿದ್ರೆ PSI ಸಾಹೇಬು ನೊಕ್ಯಾಡ್ರಿ ಅಂತ ಹೇಳ್ತಾರೆ. ಈಗ ನಿಮ್ಮ ಕಡೆ ವಿಡಿಯೋ ಇರ್ಬೋದು, ಅದೆಲ್ಲ ಅದೇನು ನೊಕ್ಯಾಡದೈತೋ ಹೇಳೋದು ಬಡದಾಡ್ದೈತ್ರಿ. ಎಷ್ಟಿದ್ರಿ? ಆಮೇಲೆ ನಾವು ಅಂದು ಕೊಡಲಿಲ್ಲ, ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತ. ಸಾಹೇಬ ಕಂಪ್ಲೇಂಟ್ ಕೊಡೋದು ಬೇರೆ, ನಿಮ್ಮ ಮುಂದೆ ಬಡದಾಡೋ ಮುಂದೆ ಕಂಪ್ಲೇಂಟ್ ಕೊಟ್ಟಾಗ ಹಿಡಿಯೋಬೇಡಿ ನೀವು. ಅಲ್ಲ, ಈಗ ಅವ್ರು ಇದ್ದಿದ್ದೆಲ್ಲ ಕಂಪ್ಲೇಂಟ್ ಕೊಡೋದು. ಮುಂದಿದ್ದಾಗ ಅವ್ರು ಅದಾರ, DSP ಸಾಹೇಬ್ ಅದಾರ, ಅವಿದ್ದಾಗ ಅದು ತಪ್ಪ ಒಪ್ಪ ಬೇರೆ. ಬಡದಾಡಕತ್ತದ ಎಳೆದು ಬಡಿ ಮುಂದೆ ನೀವು ಅವ್ರು ಬಡ್ಸೋಣ ಹೊಳ್ಳಿ ಕಂಪ್ಲೇಂಟ್ ಸ್ಟೇಷನ್ಗೆ ಹೋಗಿ ಇವ್ರಿಗೆ ಕೊಡಬೇಕಲ್ಲ. ಸೊ ಇಂಥ ವ್ಯವಸ್ಥೆ ಮನಸ್ಸಿಗೆ ಭಾಳ ನೋವಾಗ್ತದೆ ನಮಗೆ. ಥ್ಯಾಂಕ್ ಯು. ಚುನಾವಣೆ ಬಗ್ಗೆ ನಾನೇನು ಮಾತಾಡ್ತಿಲ್ಲ. ಇವತ್ತೇನು ನಮ್ಮ ಕಣ್ಣು ಮುಂದೆ ಬಂದಿದೆ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಇವತ್ತು ದಬ್ಬಾಳಿಕೆ ಆಗಿದೆ, ತೀರ್ಕೊಂಡವ್ರದ್ದು ಆಗ್ಯಾವಲ್ಲೇ. ನೀವು ಬೇಕಾದ್ರೆ ತಕ್ಕೊಳ್ರಿ. ಈಗ ನನ್ನ ಕಡೆ ಬಂದದ್ದು ಸಿದ್ದಪ್ಪ ತೆಲಿ ಅನ್ನೋಂಥವ್ರು ಬೆಟ್ಟಿ ಕಾರ್ಡ್ ತೊಗೊಂಡು ಬಂದಾರ. ಅದೆಲ್ಲ ಏನು ಮತ್ತೆ ಯಾರ ಕಡೆ ಒಟ್ಟು ಅದಾವ, ಅವ್ರನ್ನ ಕೇಳಿದ್ರೆ ಅವರು ಮೈ ತೆಗ್ಯಾರಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.